3 ಫೇಸ್ ಮೋಟ್ರ್ ಹೆಂಗೆ ಯೂಸ್ ಮಾಡಬೇಕು, ಯಾವ ಥರ ವರ್ಕ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಈಗ ಸವಿಸ್ತಾರವಾಗಿ ಹೇಳ್ತೀನಿ. ಇದರ ಪಾರ್ಟ್ಸ್ ಬಗ್ಗೆ ಏನೇನದು ಎಲ್ಲ ನಿಮಗೆ ಹೇಳಿರ್ತೈತಿ. ಬಟ್ ಇದು ಯಾವ ಟೈಪ್ ವರ್ಕ್ ಮಾಡುತ್ತೆ, ಯಾವ ಟರ್ಮಿನಲ್ ಲೀಡು, ಯಾವ ಮೇನ್ಸ್ ಲೀಡು ಅನ್ನೋದ್ರ ಬಗ್ಗೆ ಹೇಳೋಕೆ ಈ ಸ್ಟಾರ್ಟರ್ ಓಪನ್ ಮಾಡೈತಿ. ಇದು 3 ಫೇಸ್ ಕನೆಕ್ಷನ್ ಕೊಡ್ತೀವಿ. RYB ಅಂತ RYB ಅಂತ RYB ಅಂತ 3 ಸಪ್ಲೈ ಬರ್ತದೆ. ಆರ್ ಫೇಸು, ವೈ ಫೇಸು, ಬಿ ಫೇಸು. ಫೇಸ್ ಟು ಫೇಸ್ ನಾವು ಹೊಡೆದಾಗ ಇಲ್ಲಿ ಲೈನ್ ಮೊದಲು ಫಸ್ಟ್ ನಾವು ಮೋಟ್ರ್ ಸ್ಟಾರ್ಟರ್ ಚಾಲೂ ಮಾಡೋಕ್ಕಿಂತ ಮುಂಚೆ ವೋಲ್ಟೇಜನ್ನು ಅಳಿಬೇಕು. ವೋಲ್ಟೇಜ್ ಅಳಿಬೇಕಪ್ಪ ಅಂದ್ರೆ ನಾವು ಹೆಂಗೆ ಅಳಿಬೇಕು? ವೋಲ್ಟೇಜು ನಮ್ಮ ಮಲ್ಟಿಮೀಟ್ರ್ ಮುಖಾಂತರ ಅಳಿಬೇಕು. ಮಲ್ಟಿಮೀಟ್ರ್ ಮುಖಾಂತರ ಹೆಂಗೆ ಅಳಿಬೇಕಪ್ಪ ಅಂತಂದ್ರೆ ನಾವು 750ಕ್ಕೆ AC ವೋಲ್ಟೇಜ್ 750ಕ್ಕೆ ಮಲ್ಟಿಮೀಟ್ರ್ ಸೆಟ್ಟಿಂಗ್ ಮಾಡಿಕೊಂಡು, ಸೆಟ್ಟಿಂಗ್ ಇಲ್ಲೈತಿ ಮಲ್ಟಿಮೀಟ್ರ್, ಇದನ್ನು ನಾವು ಸೆಟ್ಟಿಂಗ್ ಮಾಡ್ಕೋಬೇಕು. ಹಂಗೆ 750 ವೋಲ್ಟೇಜ್ AC ಆ್ಯಂಡ್ DC ಎರಡೂ ಅಳ್ಯಾಕೆ ಬರ್ತಿದ್ದಾರೆ. ಬಟ್ ನಾವು ಇಲ್ಲಿ AC ಹೇಳ್ತಾ ಇದ್ದೀವಿ, AC ವೋಲ್ಟೇಜ್ ಹೇಳ್ತಾ ಇದ್ದೀವಿ ಅಂದಮೇಲೆ AC ವೋಲ್ಟೇಜ್ಗೆ ಸೆಟ್ ಮಾಡಿಕೊಂಡು ಇದನ್ನು ವೋಲ್ಟೇಜ್ ಅಳಿಬೇಕು. ಫಸ್ಟ್ ಮೋಟರ್ ಚಾಲೂ ಮಾಡೋಕ್ಕಿಂತ, ಸ್ಟಾರ್ಟರ್ ಆನ್ ಮಾಡೋಕ್ಕಿಂತ ಮುಂಚಿತವಾಗಿ ನಾವು ಇದನ್ನು ಸೆಟ್ಟಿಂಗ್ ಮಾಡ್ಕೊಬೇಕು. ಯಾವುದೋ ಮಲ್ಟಿಮೀಟರ್ ಸೆಟ್ಟಿಂಗ್ ಮಾಡಿಕೊಂಡು ಅಳಿಬೇಕಂದಾಗ ನಮಗೆ ಇರುವಂಥ 3 ಫೇಸ್ ಮೋಟ್ರಿಗೆ ಫೇಸು ಬರುವುದು 3 ಫೇಸು. 3 ಫೇಸ್ನಾಗ ನಾವು 3 ಫೇಸ್ಗೆ ಫೇಸ್ ಟು ಫೇಸ್ ಅಳೆದಾಗ, ಇಲ್ಲಿ ಫೇಸ್ನಿಂದ ಹಿಡ್ಕೊಂಡು ಈ ಫೇಸ್ಗೆ ಅಳೆದಪ್ಪ ಅಂತಂದಾಗ ಅದಕ್ಕೆ ಎಷ್ಟು ವೋಲ್ಟೇಜ್ ಬರ್ಬೇಕು? ನಮಗೆ ಕನಿಷ್ಠ 440 ವೋಲ್ಟೇಜ್ ಬರಬೇಕು. ಸಪೋಸ್ 440 ವೋಲ್ಟೇಜ್ ಬರದೇ ಇದ್ದರೆ ಎಷ್ಟು ಬರ್ಬೋದು ರೀ ಅಂದಾಜು? ಅಂದರೆ ವೋಲ್ಟೇಜು ಕೆಲವೊಂದು ಸಂದರ್ಭದಲ್ಲಿ ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ ಫ್ಲಕ್ಚುಯೇಷನ್ ಆಗಿರ್ತೈತಿ. ವೋಲ್ಟೇಜು ಹೆಚ್ಚು ಕಡಿಮೆ ಆಗಿರ್ತೈತಿ. ಹೆಚ್ಚು ಕಡಿಮೆ ಆದಂಥ ಸಂದರ್ಭದಾಗ ನಾವು ನಮ್ಗೆ ಮೋಟ್ರ್ ಕರೆಕ್ಟಾಗಿ ರನ್ ಆಗಬೇಕು ಅಂತಂದ್ರೆ, ಅಥವಾ ನಮ್ಗೆ ವೋಲ್ಟೇಜ್ ಅಸಮಾನತೆ ಇತ್ತಂದ್ರೆ ಮೋಟ್ರ ಸುಡುವಂಥ ಸಾಧ್ಯತೆ ಇರುತ್ತೆ. ಅದು ಸುಡಬಾರ್ದು ಅಂತಂದಾಗ ನಾವು ವೋಲ್ಟೇಜ್ ಮೊದಲ ನೋಡ್ಕೋಬೇಕು. ಇದು ಸ್ಟಾರ್ಟರ್ದಾಗ ವೋಲ್ಟೇಜ್ ಚೆಕ್ ಮಾಡ್ಕೊಳ್ಳೋಕೆ ಸಾಧ್ಯ ಐತಿ. ಹೆಂಗೆ ರೀ? ಫೇಸ್ ಟು ಫೇಸ್ ಆದಾಗ ನಮಗೆ 440 ಬಿಲೋ ವೋಲ್ಟೇಜ್ ಎಷ್ಟು ಬರ್ಬೋದು? ಹೆಂಗೆ 300 ಚಿಲ್ಲರ ವೋಲ್ಟೇಜ್ ಬಂದ್ರೆ ನಮ್ಮ ಮೋಟ್ರ್ ರನ್ ಆಕೈತಿ. ಮತ್ತು ಅದಕ್ಕಿಂತ ಕಡಿಮೆ 250 ವೋಲ್ಟೇಜ್ ಇದ್ದರೆ ಮೋಟ್ರ್ ಹೀಟ್ ಬರೋಕ್ಕೆ ಚಾಲು ಮಾಡ್ತೇವೆ. ಫೇಸ್ ಟು ಫೇಸ್ ಆದಾಗ 250 ಏನಾರ ಬಂತಪ್ಪ ಅಂದರೆ ನಮ್ಮ ಮೋಟ್ರ್ ಹೀಟ್ ಬರಲಿಕ್ಕೆ ಚಾನ್ಸ್ ಐತಿ. ಅದು ಹೀಟ್ ಬರ್ತೈತಿ. ಅದು ಬರಬಾರ್ದು ಅಂದರೆ ನಮ್ಗೆ ಕನಿಷ್ಠ 300 ಮೇಲೆ ಇರಬೇಕು. ಮೇಲೆ ಇದ್ದಾಗ ಮಾತ್ರ ನಮ್ಮ ವೋಲ್ಟೇಜ್ ನಮ್ಮ ಮೋಟ್ರ ಸುರಕ್ಷಿತವಾಗಿ ರನ್ ಆಕೈತಿ. ಸ್ಟಾರ್ಟ್ರಿಗೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ. ಇಲ್ಲಿ ಫೇಸ್ ಟು ಫೇಸ್ RY ಅಳೆದಾಗ 440 ಬರಬೇಕು. YB ಅಳೆದಾಗ 440 ವೋಲ್ಟೇಜು ಬರಬೇಕು. ಬಂದಾಗ ಮಾತ್ರ ಕರೆಕ್ಟಾಗಿ ರನ್ ಆಕೈತಿ. ಇದು ರಿಲೇ ಕಿಟ್ಟು. ಇದು ಕಂಪ್ಲೀಟ್ ಆಗಿರುವಂಥದ್ದು ಏನಿದು? ಇದು ರಿಲೇ ಕಿಟ್ಟು. ಈ ರಿಲೇ ಕಿಟ್ಟಿನಲ್ಲಿ ಏನೇನಿರ್ತಪ್ಪ ಅಂತ ಮೊನ್ನೆ ಕ್ಲಾಸ್ನಾಗ ಅವು ಎಲ್ಲ ವರ್ಕ್ ಮಾಡಿದಾಗ ಇಲ್ಲಿ ಆಂಪಿಯರ್ ಸೆಟ್ಟಿಂಗ್ ಅಂತ ಐತಿ. ಈ ಆಂಪಿಯರ್ ಸೆಟ್ಟಿಂಗ್ ಅಪ್ಪ ಅಂದ್ರೆ ನಮ್ಮ ಮೋಟ್ರದ್ದು ಎಷ್ಟು ಆ್ಯಂಪ್ಸ್ ತೊಗೊಂತದ್ದು ಕರೆಂಟ್ ಮೋಟ್ರ್ ಎಷ್ಟು ಕ್ಯಾರಿಂಗ್ ಮಾಡುತ್ತೆ ಕರೆಂಟನ್ನು ಅಬ್ಸರ್ವೇಷನ್ ಮಾಡಬೇಕು. ಅದನ್ನು ಹೆಂಗೆ ಅಬ್ಸರ್ವೇಷನ್ ಮಾಡ್ಕೊಂಡು ಮೋಟ್ರ್ ಮೇಲೆ ನೇಮ್ ಪ್ಲೇಟ್ ಇರ್ತೈತಿ. ಆ ನೇಮ್ ಪ್ಲೇಟ್ ಡೀಟೇಲ್ಸ್ನಾಗ ಬರೆದಿರ್ತಾನೆ. ಎಷ್ಟು RPM ಏನು ಇರುತ್ತೆ ಎಲ್ಲ ಸಮಗ್ರ ಮಾಹಿತಿ ಆ ನೇಮ್ ಪ್ಲೇಟ್ನಾಗ ಡೀಟೇಲ್ಸ್ ಆಗಿ ಬರೆದಿರ್ತಾನೆ. ಆ ಪ್ಲೇಟನ್ನು ಸ್ಟಡಿ ಮಾಡಿ ಅಲ್ಲಿ ಎಷ್ಟು ಆ್ಯಂಪಿಯರ್ ತೊಗೊಂತೈತಿ, ನೋ ಲೋಡ್ನಾಗ ಎಷ್ಟು ತೊಗೊಂತೈತಿ, ಆನ್ ಲೋಡ್ನಾಗ ಎಷ್ಟು ತೊಗೊಂತೈತಿ ಅನ್ನೋದು ಅಬ್ಸರ್ವೇಷನ್ ಮಾಡಿಕೊಂಡು ನಾವು ಅದನ್ನು ಅಬ್ಸರ್ವ್ ಮಾಡಿ ಆ ರಿಲೇಯನ್ನು ಸೆಟ್ಟಿಂಗ್ ಮಾಡ್ಕೋಬೇಕು. ಸೆಟ್ಟಿಂಗ್ ಮಾಡ್ಕೊಂಡಂಥ ಸಂದರ್ಭದಾಗ ಕರೆಕ್ಟಾಗಿ ವರ್ಕ್ ಆಗೈತಿ. ನೆಕ್ಸ್ಟ್ ನಾವು ಮುಂದೆ ಮಾಡೋದು ಏನಪ್ಪ? ಈ ರಿಲೇ ಕಿಟ್ ಆದ ನಂತರ ಬರುವಂಥದ್ದು ಏನಪ್ಪ? ಕಾಂಟ್ಯಾಕ್ಟ್ ಕಿಟ್. ಈ ಕಾಂಟ್ಯಾಕ್ಟ್ ಕಿಟ್ನಾಗ 1, 2, 3, 4 ಪಾಯಿಂಟ್ ಇದೆ. 4 ಪಾಯಿಂಟ್ನಾಗ ಈ 3 ಪಾಯಿಂಟ್ಗಳು ಪವರ್ ವೈರಿಂಗು. RYB. C ಈಸ್ ಕಂಟ್ರೋಲ್. ಇದು ಏನು 4ನೇ ಪಾಯಿಂಟ್ ಐತಲ್ಲ, ಇದು ಕಂಟ್ರೋಲ್ ಸರ್ಕ್ಯೂಟು. ಈ ಸ್ಟಾರ್ಟರನ್ನು ಆಪ್ರೇಟ್ ಮಾಡುವಂಥ ಒಂದು ಸರ್ಕ್ಯೂಟು. ಈ ಸರ್ಕ್ಯೂಟ್ ಮುಖಾಂತರ ಈ 3 ಲೀಡು ಬಂದ ಮೇಲೆ ಈಗ ತಿರ್ಗಾ ಇದು ಟೆಂಪ್ರರಿ ಮ್ಯಾಗ್ನೆಟಿಕ್ ಪರಿವರ್ತನೆ ಐತಿ. ಯಾವ ಸಂದರ್ಭದಾಗ ಈ ಸ್ಟಾರ್ಟರ್ ಆನ್ ಮಾಡಿದಾಗ ಇದು ಟೆಂಪ್ರರಿ ಮ್ಯಾಗ್ನೆಟಿಕ್ ಪರಿವರ್ತನೆ ಹೊಂದಿ ಈ ಮೂವಿಂಗ್ ಕಾಂಟ್ಯಾಕ್ಟರ್ ಆಪ್ರೇಟ್ ಆಗತ್ತೆ. ಈ ಥರ ಆಪ್ರೇಟ್ ಆಗಿ ಮುಂದೆ ನಮ್ಮ ಮೋಟ್ರ ಚಾಲು ಇರ್ತದೆ. ಇಷ್ಟು ಈ ಸ್ಟಾರ್ಟರ್ದ ಕನ್ಸ್ಟ್ರಕ್ಷನ್ನು. ನಾಳೆ ಈ ಸ್ಟಾರ್ಟರ್ ಮುಖಾಂತರ ಮೋಟರನ್ನು ರನ್ ಮಾಡುವಂಥ ವಿಧಾನವನ್ನು